ಹೌದು ಪಾರ್ಥ, ಘಟನೆಗಳು ಚೇಂಜ್ ಆಗ್ಬೋದು, ಪರಿಸ್ಥಿತಿಗಳು ಚೇಂಜ್ ಆಗ್ಬೋದು, ಜನಗಳು ಚೇಂಜ್ ಆಗ್ಬೋದು, ಆದರೆ ನಿನ್ನೊಳಗಿದೆಯಲ್ಲ ಆತ್ಮ ಅದು ಯಾವತ್ತಿಗೂ ಚೇಂಜ್ ಆಗಲ್ಲ. ಪರಮ ಚೈತನ್ಯ ಶಕ್ತಿ ನನಗೇನು ಅರ್ಥ ಆಗ್ತಿಲ್ಲ ಕ್ರಿಶ್. ಸರಿ, ನಿನಗೋಸ್ಕರ ನಾನು ಸೈಂಟಿಫಿಕ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ದೇಹ ಅನ್ನೋದು ಸಪ್ತ ಧಾತುಗಳಿಂದ ಆಗಿರೋದು. ರಸ, ರಕ್ತ, ಮಾಂಸ, ಮೇಜ, ಅಸ್ಥಿ, ಮಜ, ಶುಕ್ಲ. ಇದು ಹೇಳಿದ್ರೆ ನಿಂಗೆ ಅರ್ಥ ಆಗಲ್ಲ ಅಂತ ನನಗೆ ಗೊತ್ತು. ನೀನು ಒಂದು ಸೆಲ್ಲಿಂದ ಕ್ರಿಯೇಟ್ ಆದ. ಈ ಒಂದು ಸೆಲ್ಲು ಮಲ್ಟಿ ಸೆಲ್ ಆಯಿತು. ಮಲ್ಟಿ ಸೆಲ್ಲು ಟಿಶ್ಯೂಸ್ಗಳಾಯಿತು. ಅದು 4 ಟೈಪ್ ಟಿಶ್ಯೂಸ್ಗಳಾಯಿತು. ಎಪಿಥೇಲಿಯಲ್ ಟಿಶ್ಯೂ, ಮಸ್ಕ್ಯುಲರ್ ಟಿಶ್ಯೂ, ಕನೆಕ್ಟಿವ್ ಟಿಶ್ಯೂ, ನರ್ವಸ್ ಟಿಶ್ಯೂ. ಈ ಟಿಶ್ಯೂಗಳೆಲ್ಲ ಸೇರಿ ಒಂದು ದೇಹ ಆಯಿತು. ಇದಕ್ಕೆಲ್ಲ ಸೋರ್ಸು ಒಂದು ಸೆಲ್ಲು. ಆ ಸೆಲ್ಲಿಂದೆ ನ್ಯೂಕ್ಲಿಯಸ್ಸು. ಆ ನ್ಯೂಕ್ಲಿಯಸ್ ಹಿಂದೆ ಆಟಮ್ಸು. ಆಟಮ್ಸ್ ಇದೆ ಸಬ್ ಆಟಮ್ಸು. ಅದರಿಂದ ಎನರ್ಜಿ. ಐನ್ಸ್ಟೀನ್ ಒಂದು ಹೇಳ್ತಾನೆ ಗೊತ್ತಾ, E = mc² ಅಂತ. E ಅಂದರೆ ಎನರ್ಜಿ, M ಅಂತಂದರೆ ಮಾಸ್. ಮಾಸ್ ಅಂದರೆ ಮ್ಯಾಟರ್ಸ್. ಮ್ಯಾಟರ್ಸ್ ಅಂದರೆ ಗ್ರೂಪ್ ಆಫ್ ಆಟಮ್ಸು. ಈ ದೇಹನೇ ಗ್ರೂಪ್ ಆಫ್ ಆಟಮ್ಸು. ಜೊತೆಗೆ ಕೈನೆಟಿಕ್ ಎನರ್ಜಿ ಅಂದರೆ ಮೂಮೆಂಟಲ್ಲಿ ಇದ್ದಾಗ ಅಂತ ಅರ್ಥ. ಸೊ ಎನರ್ಜಿ ಬಂದು ಮಾಸ್ ಆಗು ಕನ್ವರ್ಟ್ ಆಗ್ಬೋದು, ಅಂದರೆ ಮ್ಯಾಟರ್ಸ್ ಆಗಿ. ಮ್ಯಾಟರ್ಸ್ ಬಂದು ಎನರ್ಜಿ ಆಗು ಕನ್ವರ್ಟ್ ಆಗ್ಬೋದು. ಅಂದರೆ ಈ ದೇಹದಿಂದ ಆ ಶಕ್ತಿ ಏನಿದೆಯೋ ಆ ಶಕ್ತಿಯಿಂದನೇ ದೇಹ ಅಂತ ಅರ್ಥ. ನೀನೇ ಆ ಶಕ್ತಿ ಅಂತನೂ ಅರ್ಥ. ಇದನ್ನೇ ಲಾಸ್ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿಯಲ್ಲಿ ಎನರ್ಜಿ ಕೆನಾಟ್ ಬಿ ಕ್ರಿಯೇಟೆಡ್ ಆ್ಯಂಡ್ ಡಿಸ್ಟ್ರಾಯ್ಡ್, ಇಟ್ ಕ್ಯಾನ್ ಚೇಂಜ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್ ಅಂತ ಹೇಳೋದು. ಹಾಗಾದರೆ ನೀನು ಹೇಳ್ತಿರೋದು ಈ ನನ್ನೊಳಗಿರೋ ನಾನು ಈ ಬೈಕ್ಗಿಂತನೂ ತುಂಬ ದೊಡ್ಡದಾ? ಹೌದು, ತುಂಬಾ ದೊಡ್ಡದು. ನಿನ್ನೊಳಗಿದೆಯಲ್ಲ ಭಯ, ಅದು ಟೆಂಪ್ರವರಿ. ಆದರೆ ನಿನ್ನೊಳಗಿದೆಯಲ್ಲ ಆ ಶಕ್ತಿ, ಆ ಪರಮ ಚೈತನ್ಯ, ಅದು ಒಂದೇ ಪರ್ಮನೆಂಟ್. ಆದರೆ ಇಷ್ಟೊಂದು ಪ್ರಾಬ್ಲಮ್ಸ್ಗಳ ಮಧ್ಯೆ ನಾನೇನು ನೆಮ್ಮದಿಯಾಗಿರಲಿ? ಈ ಸತ್ಯನ ಅರ್ಥ ಮಾಡ್ಕೊ. ಯಾವುದು ಹುಟ್ಟುತ್ತೋ ಅದು ಸಾಯಲೇಬೇಕು, ಯಾವುದು ಸಾಯಿತೋ ಅದು ಹುಟ್ಟಲೇಬೇಕು. ಈ ಥರ ಕಾನ್ಸ್ಟೆಂಟಾಗಿ ಚೇಂಜ್ ಆಗ್ತಿರೋ ಪ್ರಪಂಚದಲ್ಲಿ ಭಯ ಅಂದರೆ ಫಿಯರ್ ಎಲ್ಲಿಂದ ಬಂತು? ಹಾಗಾದರೆ ಯಾವುದನ್ನು ನೋಡಿ ನಾನು ಭಯ ಪಡ್ತಿದ್ದೀನೋ ಇದೆಲ್ಲ ಟೆಂಪರವರಿನಾ? ಹೌದು ಪಾರ್ಥ, ಘಟನೆಗಳು ಚೇಂಜ್ ಆಗ್ಬೋದು, ಪರಿಸ್ಥಿತಿಗಳು ಚೇಂಜ್ ಆಗ್ಬೋದು, ಜನಗಳು ಚೇಂಜ್ ಆಗ್ಬೋದು, ಆದರೆ ನಿನ್ನೊಳಗಿದೆಯಲ್ಲ ಆತ್ಮ ಅದು ಯಾವತ್ತಿಗೂ ಚೇಂಜ್ ಆಗಲ್ಲ. ಕ್ರಿಶ್, ನಿನ್ನ ಮಾತು ಕೇಳಿದ್ಮೇಲೆ ಈಗ ನನ್ನ ಮನಸ್ಸು ಸ್ವಲ್ಪ ಹಗುರ ಅನ್ನಿಸ್ತಾ ಇದೆ. ಒಳ್ಳೆಯದು, ಈಗ ಸ್ವಲ್ಪ ನಿನಗೆ ಕ್ಲಾರಿಟಿ ಬರ್ತಾ ಇದೆ. ಈಗ ಸಬ್ಜೆಕ್ಟ್ ಒಳಗೆ ನಾವಿನ್ನೂ ಡೀಪಾಗಿ ಹೋಗೋಣವಾ?